ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಮುಲ್ಲಾಪದ ಸಂಕಷ್ಟ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಎಫ್ಐಆರ್. ವಿಚಾರಣೆಗೆ ಬರುವಂತೆ 2 ನೋಟಿಸ್ ನೀಡಿರುವ ಪೊಲೀಸರು ಇಂದು ಬೆಳಗ್ಗೆ 11ಕ್ಕೆ ವಿಚಾರಣೆಗೆ ಹಾಜರಾಗಲು ಸೂಚನೆ. 2 ನೋಟಿಸ್ ನಿರಾಕರಿಸಿದ್ದು, 3ನೇ ನೋಟಿಸ್ ಅನ್ನು ಮನೆಗೆ ಅಂಟಿಸಲಾಗಿತ್ತು. 7 ದಿನಗಳ ಸಮಯ ನೀಡುವಂತೆ ಸಿಟಿ ರವಿ ಮನವಿಗೆ ಯಾವುದೇ ಉತ್ತರ ನೀಡದ ಪೊಲೀಸರು ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನೀಟ್ನಿಂದ ಅನ್ಯಾಯ, ನೀಟ್ ಸಾಕು ಸಿಇಟಿ ಬೇಕು ರಾಜ್ಯ ಅಭಿಯಾನ ಆರಂಭ. ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ಕಷ್ಟವಾಗಿ ಎಂಬಿಬಿಎಸ್ ಪ್ರವೇಶ ಕುಸಿತ ಆರೋಪ. ಸಂಗೀತ ನಿರ್ದೇಶಕ ಸಾಹಿತಿ ಕವಿರಾಜ್ ನೇತೃತ್ವದಲ್ಲಿ ಅಭಿಯಾನಕ್ಕೆ ಚಾಲನೆ. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ. ಜುಲೈ 6ರಿಂದ ಶುರುವಾದ ಎಸ್ಐಆರ್ ಪ್ರಕ್ರಿಯೆ ಇದೀಗ ಅಂತಿಮ ಹಂತಕ್ಕೆ ತಲುಪಿದ್ದು, ರಾಜ್ಯದ ಸುಮಾರು 80 ಲಕ್ಷ ಮತದಾರರು ಕರಡು ಮತದಾರರ ಪಟ್ಟಿಯಿಂದ ಹೊರಬೀಳುವ ಭೀತಿ. ಭಾನುವಾರ ಸಂಜೆವರೆಗಿನ ಎಸ್ಐಆರ್ ಲೆಕ್ಕಾಚಾರದ ಪ್ರಕಾರ ಈ ಆಘಾತಕಾರಿ ಮಾಹಿತಿ ಲಭ್ಯ. 68.28 ಲಕ್ಷ ಮತದಾರರು 5 ಕಾರಣಗಳಿಂದ ಪಟ್ಟಿಯಿಂದ ಹೊರಕ್ಕೆ. ಕರ್ನಾಟಕ ಲೋಕಸೇವಾ ಆಯೋಗದ ಕೆಪಿಎಸ್ಸಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆದಿರುವ ಬೃಹತ್ ಅಕ್ರಮ ಹಾಗೂ ಭ್ರಷ್ಟಾಚಾರ. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯ ಅಂತಿಮ ಆಯ್ಕೆ ಪಟ್ಟಿಗೆ ಕೆಪಿಎಸ್ಸಿ ಇದೀಗ ತಾತ್ಕಾಲಿಕವಾಗಿ ತಡೆ. ಆಂತರಿಕ ಉಪಸಮಿತಿ ರಚನೆ, 1 ವಾರದಲ್ಲಿ ವರದಿ ಸಲ್ಲಿಸಲು ಸೂಚನೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಬಹುನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ಡೌನ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಹೈಕಮಾಂಡ್ ಕರೆಯ ಮೇರೆಗೆ ದೆಹಲಿಗೆ. ನಾಳೆ ಸಂಪುಟ ವಿಸ್ತರಣೆ ಸಂಬಂಧ ಹೈವೋಲ್ಟೇಜ್ ಮೀಟಿಂಗ್. ಸಚಿವರ ಪಟ್ಟಿ ಫೈನಲ್ಗೆ ಅಂತಿಮ ಚರ್ಚೆ.